ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತು ನಾವು ಹೊಸ ಸೀರೀಸ್ ಲೈಕ್ ಅಂದ್ರೆ ನಾವೀಗ ಡೈರೆಕ್ಷನ್ ಬಗ್ಗೆ ನೋಡ್ತಾ ಇದ್ವಿ, ಎಂಟ್ರಿ ಬಗ್ಗೆ ನೋಡ್ತಾ ಇದ್ವಿ. ಈಗ ನಾವು ಸ್ಟಾಪ್ ಲಾಸ್ ಬಗ್ಗೆ ತಿಳ್ಕೊಳ್ಳೋಣ. ಏಕೆಂದ್ರೆ ಸ್ಟಾಪ್ ಲಾಸ್ ಅಲ್ಲೂ ಕೆಲವು ಪ್ಯಾಟ್ರನ್ಗಳಿವೆ. ಸ್ಟಾಪ್ ಲಾಸ್ ನಡೆಯೋದು ಒಂದು ಪ್ಯಾಟ್ರನ್ ಮುಖಾಂತರ. ಆ ಪ್ಯಾಟ್ರನ್ ಏನು ಅನ್ನೋದನ್ನ ನಾವು ತಿಳ್ಕೊಂಡ್ವಿ ಅಂತ ಆದ್ರೆ ಅದೇ ಪ್ಯಾಟ್ರನ್ ಪ್ರಕಾರದಲ್ಲಿ ನಾವು ಕೆಲಸ ಮಾಡ್ಬೋದು. ಸೊ ದಟ್ ನಮಗೆ ಅವಾಗ ಪ್ಯಾಟ್ರನ್ ನಮ್ಮನ್ನ ತುಂಬಾ ಒಳ್ಳೆ ರೀತಿಯಲ್ಲಿ ಕರ್ಕೊಂಡು ಹೋಗುತ್ತೆ. ಸೊ ಇದರಲ್ಲೂ ಸಹ 5 ರೀತಿಯ ಪ್ಯಾಟರ್ನ್ಗಳಿವೆ. ಸ್ಟಾಪ್ ಲಾಸ್ ಅಲ್ಲೂ 5 ರೀತಿ ಪ್ಯಾಟರ್ನ್ಗಳಿವೆ. ಅದು ಯಾವ ಪ್ಯಾಟರ್ನ್ ಅಂತ ನಾವು 1 ಬೈ 1 ಆಗಿ ಹೇಳ್ಕೊಂಡು ಹೋಗ್ತೀವಿ. ಸೊ ಆ 1 ಬೈ 1 ಪ್ಯಾಟರ್ನ್ ಅನ್ನು ನೋಡ್ಕೊಳ್ತಾ ಬನ್ನಿ, ನೋಟ್ಸ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದ್ರೆ ಮರ್ತೋಗುತ್ತೆ, ತಿರ್ಗಾ ವಿಡಿಯೋಸ್ ನೋಡೋ ಅಭ್ಯಾಸ ನಮ್ಗಿಲ್ಲ. ನಾವು ಹೇಗೆ ಅಂತ ಹೇಳಿದ್ರೆ ಕರ್ಣನ ಜಾತಿಗೆ ಸೇರಿದವರು. ಬಿಟ್ಟ ಬಾಣ ಮತ್ತೆ ಮುಟ್ಟುದಿಲ್ಲ. ಒಂದ್ಸಲಿ ನೋಡಿದ ವಿಡಿಯೋ ತಿರ್ಗಾ ನೋಡುದಿಲ್ಲ. ಕರೆಕ್ಟ್ ಅಲ್ವಾ? ಹಂಗಿದ್ದಾಗ ನಾವು ನೋಡ್ಬೇಕಾದ್ರೆ ಕರೆಕ್ಟಾಗಿ ನೋಟ್ ಮಾಡಿಟ್ಕೊಂಡ್ರೆ ನಮ್ಗದು ಯೂಸಿಗೆ ಬರುತ್ತೆ, ಇಲ್ಲಿ ನಮ್ಗದು ಯೂಸಿಗೆ ಬರಲ್ಲ. ಸರಿಯಾ? ಅದಕ್ಕೆ ನೋಟ್ಸ್ ಮಾಡ್ಕೊಳ್ಳಿ. ಡೌಟ್ಸ್ಗಳಿದ್ರೆ ಆಸ್ ಯೂಶುವಲ್ ಕಮೆಂಟಲ್ಲಿ ಕೇಳಿ ಅಥವಾ ಟೆಲಿಗ್ರಾಮಲ್ಲಿ ಕೇಳಿ ಅಂತ ಹೇಳ್ತಾ, ಈಗ ಸ್ಟಾಪ್ ಲಾಸ್ ಬಗ್ಗೆ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂತ ಹೇಳಿದ್ರೆ, ಫಸ್ಟ್ ಪ್ಯಾಟರ್ನ್ ಏನಂದ್ರೆ ಮೈ ಕೆಪಾಸಿಟಿ ಪ್ಯಾಟರ್ನ್. ನಮ್ಮ ಕೆಪಾಸಿಟಿ, ಮೈ ಕೆಪಾಸಿಟಿ ಸ್ಟಾಪ್ ಲಾಸ್. ಸರ್ ಮಾರ್ಕೆಟ್ ಏನ್ ಬೇಕಾದ್ರೆ ಕೇಳಲಿ ಸರ್, ಎಷ್ಟು ಬೇಕಾದ್ರೂ ಕೇಳಲಿ. ಮಾರ್ಕೆಟ್ಗೆ ಏನಂತೆ ಎಷ್ಟು ಕೊಟ್ಟರು ಕಮ್ಮಿ. ಅದೊಂಥರ ರಾಕ್ಷಸ ಇದ್ದಂಗೆ, ಅದೊಂಥರ ಆನೆ ಇದ್ದಂಗೆ. ಅದು ಎಷ್ಟು ಬೇಕಾದ್ರೂ ಕೊಟ್ಟರು ನುಂಗುತ್ತೆ, ಎಷ್ಟು ಕೊಟ್ಟರು ಜೀರ್ಣ ಮಾಡ್ಕೊಳ್ಳುತ್ತೆ. ಅದು ಜೀರ್ಣ ಮಾಡ್ಕೊಳ್ಳುತ್ತೆ ಅಂತೇಳಿ ನಾನು ಒಟ್ರಾಸಿ ಕೊಡೋಕ್ಕಾಗತ್ತ ಸರ್? ಆಗಲ್ಲ. ಸೊ ನಾನು ನನ್ನ ಕೆಪಾಸಿಟಿ ಅಷ್ಟೇ ಸ್ಟಾಪ್ ಲಾಸ್ ಕೊಡೋದು. ಅಂದ್ರೆ ನಾನು ಪರ್ ಡೇಗೆ ನಾನು ಸ್ಟಾಪ್ ಲಾಸ್ ಡಿಸೈಡ್ ಮಾಡಿದ್ದೆ ಅಂತ ಆದ್ರೆ ಅಷ್ಟೇ ಸ್ಟಾಪ್ ಲಾಸ್ ಅನ್ನ ನಾನು ಕೊಡೋದು. ಅಂದ್ರೆ ಪರ್ ಟ್ರೇಡಿಗೆ ನಾನು ಏನು ಸ್ಟಾಪ್ ಲಾಸ್ ಡಿಸೈಡ್ ಮಾಡಿದ್ದೀನೋ ಅಷ್ಟೇ ಸ್ಟಾಪ್ ಲಾಸ್ ಅನ್ನ ನಾನು ಕೊಡೋದು. ಅದಕ್ಕಿಂತ ಜಾಸ್ತಿ ನಾನು ಕೊಡುವುದಿಲ್ಲ. ಇದು ನನ್ನ ಕೆಪಾಸಿಟಿ ಸ್ಟಾಪ್ ಲಾಸ್. ಅದು ಎಷ್ಟು ಬೇಕಾದ್ರೆ ಆಗಿರ್ಬೋದು. ಒಬ್ಬೊಬ್ಬರ ಕೆಪಾಸಿಟಿ ಒಂದೊಂದು. ಒಬ್ಬೊಬ್ಬರದು 10 ಪಾಯಿಂಟ್ ಇರ್ಬೋದು, 20 ಪಾಯಿಂಟ್ ಇರ್ಬೋದು, 30 ಇರ್ಬೋದು, ಕೆಲವರು 100 ಪಾಯಿಂಟ್ ಇರ್ಬೋದು. ಅದು ಅವರ ಕೆಪಾಸಿಟಿ. ನಾನು ನಿಫ್ಟಿಗೆ ಹೇಳ್ತಾ ಇದ್ದೀನಿ. ಸೊ ಅವರವರ ಕೆಪಾಸಿಟಿ, ಆಯ್ತಾ? ಆ ಕೆಪಾಸಿಟಿ ಮೇಲೆ ಅವರು ಸ್ಟಾಪ್ ಲಾಸ್ ಅನ್ನ ಡಿಸೈಡ್ ಮಾಡ್ತಾರೆ. ಅದಕ್ಕಿಂತ ಮೇಲೆ ಎಷ್ಟು ಬೇಕಾದ್ರೂ ಮಾರ್ಕೆಟ್ ಹೋಗ್ಲಿ, ಆ ಸ್ಟಾಪ್ ಲಾಸ್ ಅನ್ನ ಹಿಟ್ ಮಾಡಿ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆ ಅಂತ ಹೇಳಿದ್ರೆ ನನ್ನಲ್ಲಿ ಆಗೋದು ಅಷ್ಟೇ. ಸೊ ನಾನು ಅಷ್ಟಕ್ಕೆ ನಾನು ಸ್ಟಿಕ್ ಆನ್ ಆಗ್ತೀನಿ ಅಂತ. ಅಂದ್ರೆ ಫಾರ್ ಎಕ್ಸಾಂಪಲ್, ಮಾರ್ಕೆಟ್ ಮೂವ್ ಆಗೋ ಮುಂಚೆ ಈಗಿರುವಂತ ಮಾರ್ಕೆಟ್ ಫಾಲ್ ಆಗಿ ಮತ್ತಿರ್ಗಬೇಕಾದ್ರೆ ಒಳ್ಳೆ ರೀತಿಲಿ ಮೂವ್ ಆಗಿರುತ್ತೆ. ಆದ್ರೆ ಇವ್ರದ್ದು ಸ್ಟಾಪ್ ಲಾಸ್ ಹಿಟ್ ಆಗಿರುತ್ತೆ. ಓಕೆನಾ? ಆದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ. ಯಾಕೆಂದ್ರೆ ನನ್ನ ಕೆಪಾಸಿಟಿ ಇಷ್ಟೇ. ಮಾರ್ಕೆಟ್ ಕೇಳುತ್ತೆ ಅಂತ ನಾನು ಇವತ್ತು ಚೇಂಜ್ ಮಾಡಕ್ ಹೋದ್ರೆ ಅದು ಡೈಲಿ ನನಗೆ ಚೇಂಜ್ ಮಾಡೋ ಅಭ್ಯಾಸವನ್ನ ತಂದು ಕೊಡುತ್ತೆ. ಆ ಚೇಂಜ್ ಮಾಡೋ ಅಭ್ಯಾಸದಿಂದ ಹೋಗ್ತಾ ಹೋಗ್ತಾ ನಾನು 10 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡೋನು, 20 ಪಾಯಿಂಟ್ ಸ್ಟಾಪ್ ಲಾಸ್ ಕೊಡೋನು, ನಾಳೆ 100 ಪಾಯಿಂಟ್ ಸ್ಟಾಪ್ ಲಾಸ್ ಕೂತ್ಕೊಳ್ತೀನಿ. ಆ 100 ಪಾಯಿಂಟ್ ಸ್ಟಾಪ್ ಲಾಸ್ಗೆ ಹೋಗಿ ಕೂತ್ಕೊಳ್ಳೋದ್ರಿಂದಾಗಿ ನನ್ನ ಏನ್ ಹೇಳ್ತಾರೆ, ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಹೆಚ್ಚು ಕಮ್ಮಿ ಆಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಹೆಚ್ಚು ಕಮ್ಮಿ ಆಗುತ್ತೆ. ಇದರಿಂದಾಗಿ ನನ್ನ ಟೋಟಲ್ ನನ್ನ ಟ್ರೇಡಿಂಗ್ ಪ್ಲಾನ್ ಚೇಂಜಸ್ ಆಗುತ್ತೆ. ಅದ್ರ ಬದಲು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಿಲ್ಲ. ನನ್ನ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟನ್ನ ಕೊಟ್ಟು ಸುಮ್ಮನೆ ಇದ್ದು ಬಿಡ್ತೀನಿ. ಇವತ್ತು ಅದು ನನ್ನ ಸ್ಟಾಪ್ ಲಾಸ್ ತಿಂದು ಹೋಗಿದೆ ಅಂತ ಆದ್ರೆ ತಿಂದು ಹೋಗ್ಲಿ, ಪರವಾಗಿಲ್ಲ. ನಾನು ಅದ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳಲ್ಲ. ನಂದು 80-20 ರೂಲ್ ಪ್ರಕಾರ 20% ಸ್ಟಾಪ್ ಲಾಸ್ ಆಗುತ್ತೆ, ನಾನು ಕೊಟ್ಟಿದ್ದೀನಿ, ಮುಗೀತು. ಸೊ ಈ ರೀತಿ ಪ್ಲಾನ್ ಮಾಡಿ ಕೊಡುವಂತಹ ಒಂದು ಸ್ಟಾಪ್ ಲಾಸ್ ಪ್ಯಾಟ್ರನ್ಗೆ ನಾವು ಮೈ ಕೆಪಾಸಿಟಿ ಸ್ಟಾಪ್ ಲಾಸ್ ಅಂತ ಹೇಳ್ತೀವಿ. ಸೊ ನಿಮ್ಮ ಕೆಪಾಸಿಟಿ ಏನಂತ ನೀವು ಡಿಸೈಡ್ ಮಾಡ್ಕೊಳ್ಳಿ. ಕೆಲವ್ರಿಗೆ ಏನು ಗೊತ್ತಾ, ಸ್ಟಾಪ್ ಲಾಸ್ ಇಡೋದೇ ಅಭ್ಯಾಸ ಇಲ್ಲ. ಸ್ಟಾಪ್ ಲಾಸ್ ಬಟನ್ ಇದೆ ಅಂತಾನೆ ಗೊತ್ತಿಲ್ಲ. ಎಲ್ಲಿವರೆಗೆ ಅಂದ್ರೆ ನಮ್ಗೆ ಸ್ಟೂಡೆಂಟ್ ಆಗಿ ಹೊಸದಾಗಿ ಬಂದಾಗ ನಾವು ಅವ್ರಿಗೆ ಅದಕ್ಕೋಸ್ಕರ ಒಂದು ಪರ್ಟಿಕ್ಯುಲರ್ ವಿಡಿಯೋ ಮಾಡಿ ಹಾಕ್ಬೇಕಾಗಿ ಬರುತ್ತೆ. ಯಾಕೆ ಸರ್, ನಿಮ್ಮ ಇದರಲ್ಲಿ ನೋಡಿ, ಎಂಟ್ರಿ ಆದ್ಮೇಲಿಂದ ಅಲ್ಲಿ ಸ್ಟಾಪ್ ಲಾಸ್ ಅಂತ ಇರುತ್ತೆ, ಸೆಲ್ ಬಟನ್ಗಿಂತ ಮೇಲಿರುತ್ತೆ. ಆ ಸೆಲ್ ಬಟನ್ ಮೇಲಿರುವಂತ ಸ್ಟಾಪ್ ಬಟನ್ ಪ್ರೆಸ್ ಮಾಡಿ ಅದಕ್ಕೆ ಈ ರೀತಿ ಎಂಟ್ರಿ ಬರ್ದಿಡಿ, ಇಷ್ಟು ಪಾಯಿಂಟ್ ಬರ್ದಿಡಿ ಅಂತ ನಾವು ಹೇಳ್ಕೊಡ್ಬೇಕಾಗಿ ಬರುತ್ತೆ. ಅಂದ್ರೆ ಸ್ಟಾಪ್ ಲಾಸ್ ಅನ್ನೋದು ಇದುವರೆಗೆ ಅವರು ಇಟ್ಟೇ ಇಲ್ಲ. ಯಾಕೆ ಇಟ್ಟಿಲ್ಲ ಅಂದ್ರೆ ಅವ್ರಿಗೆ ಒಂದೇ ಭಯ, ನಾನು ಸ್ಟಾಪ್ ಲಾಸ್ ಇಟ್ಟು ಅದು ಹಿಟ್ ಮಾಡಿ ಹೋಗುತ್ತೆ ಅಂತ. ಅಲ್ಲ, ಸ್ಟಾಪ್ ಲಾಸ್ ಅಲ್ಲೇ ಇದೆ ಅರ್ಥ, ಲಾಸ್ ಅನ್ನ ಸ್ಟಾಪ್ ಮಾಡುತ್ತೆ ಅಂತ. ಆದ್ರೆ ನಾವು ಸ್ಟಾಪ್ ಮಾಡೋದಕ್ಕೆ ಕೇಳುವುದೇ ಇಲ್ಲ. ಹಾಗಾಗಿ ಹೆವಿ ಲಾಸ್ಗಳನ್ನ ಕೊಡ್ತಾ ಹೋಗ್ತೀವಿ. ಅದು ಈ ಪ್ಯಾಟ್ರನ್ ಅವರು ಆ ರೀತಿ ಮಾಡೋದಿಲ್ಲ. ಅವರು ನಮ್ಮ ಕೆಪಾಸಿಟಿ ಏನು ಆ ಕೆಪಾಸಿಟಿಗೆ ಸ್ಟಾಪ್ ಲಾಸ್ ಇಟ್ಬಿಟ್ಟು ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ತಾರೆ. ಸ್ಟಾಪ್ ಲಾಸ್ ಇಟ್ಟಾದ್ರೂ ಬೇಜಾರು ಮಾಡ್ಕೊಳ್ಳಲ್ಲ, ಟಾರ್ಗೆಟ್ ವರೆಗೆ ಕೂತ್ಕೊಳ್ತಾರೆ ಅಂತ ಹೇಳ್ತಾ ಈ ಪ್ಯಾಟ್ರನ್ ಅನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದು ಒಂದು ಪ್ಯಾಟ್ರನ್ ಅಲ್ಲ, ಇದೇ ತರ ಇನ್ನು 4 ಪ್ಯಾಟ್ರನ್ ಇದೆ ಸ್ಟಾಪ್ ಲಾಸ್ ಇಡೋದ್ರಲ್ಲಿ. ಆ 4 ಪ್ಯಾಟ್ರನ್ ಅನ್ನು ತಿಳ್ಕೊಳ್ಳಿ. ನಿಮಗೆ ಯಾವ ಪ್ಯಾಟ್ರನ್ ಇಷ್ಟ ಆಗುತ್ತೋ ಆ ಪ್ಯಾಟ್ರನ್ ಅಲ್ಲಿ ನೀವು ಸ್ಟಾಪ್ ಲಾಸ್ ಇಡೋದನ್ನ ಕಲೀರಿ. ಸೊ ದಟ್ ಏನಾಗುತ್ತೆ, ನಿಮ್ಮ ಟ್ರೇಡಿಂಗ್ ಅಲ್ಲಿ ಒಂದು ಸ್ಟೈಲ್ ಇರುತ್ತೆ. ಎಲ್ಲರಿಗೂ ಒಂದೊಂದು ಸ್ಟೈಲ್ ಇದೆ ಅಲ್ವಾ?
ಎಂಟ್ರಿ ಒಂದು ಸ್ಟೈಲ್, ಸ್ಟಾಪ್ ಲಾಸ್ ಒಂದು ಸ್ಟೈಲ್, ಕರೆಕ್ಟ್ ಅಲ್ವಾ? ಅದೇ ತರ ನಿಮ್ಮ ಸ್ಟೈಲ್ ಅನ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.